ದಾಸವಾಳ ಹೂವು ಎಲೆ ಮತ್ತು ರೋಸ್ಮೇರಿ ಎಲೆಗಳನ್ನು ಉಪಯೋಗಿಸಿ ನಾವು ಒಂದು ಅತ್ಯುತ್ತಮ ಹೇರ್ ಕಂಡೀಷನರ್ ಅನ್ನ ಮನೆಯಲ್ಲೇ ₹1 ಖರ್ಚಿಲ್ದೇನೆ ನಾವು ರೆಡಿ ಮಾಡ್ಕೊಬಹುದು. ಇದನ್ನ ನಾವು ವೀಕಲ್ಲಿ 1 or 2 times ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಡ್ಯಾಂಡ್ರಫ್ ತುಂಬಾ ಆಗ್ತಿದೆ ಅಂದ್ರೆ ಕಂಟ್ರೋಲ್ ಆಗುತ್ತೆ. ಹೇರ್ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ಹೇರಿಗೆ ಶೈನಿಂಗ್ ಬರುತ್ತೆ. ಅಥವಾ ತುಂಬಾ ಬೇಗ ಗ್ರೇ ಹೇರ್ ಆಗ್ತಿದೆ ಅನ್ನೋರು ಇದನ್ನ ಯೂಸ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಕೊಬಹುದು. ಅಥವಾ ತುಂಬಾ ಹೀಟ್ ಆಗೋ ತರ ಇದೆ, ನಮ್ ಬಾಡಿ ತುಂಬಾ ಹೀಟ್ ಆಗಿ ಕಣ್ಣೆಲ್ಲ ಉರಿ ಉರಿ ಆಗತ್ತೆ ಅನ್ನೋರು ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾನೇ ಹೆಲ್ಪ್ ಆಗತ್ತೆ. ಒಂದು ಬೌಲಲ್ಲಿ ವಾಟರ್ ಅನ್ನ ತಗೊಂಡು ಜೊತೆಗೆ ನಾವು ಕುಯ್ಕೊಂಡಿರೋ ಹೂವು ಎಲೆ ಮತ್ತು ರೋಸ್ಮೇರಿ ಎಲೆಗಳನ್ನೆಲ್ಲ ನಾವು ಚಿಕ್ಕದಾಗಿ ಸ್ಮ್ಯಾಶ್ ಮಾಡಬೇಕು. ಕೈನಲ್ಲೇ ಹಿಜಕಿ ಸ್ಮ್ಯಾಶ್ ಮಾಡಿ 1 hour ಬಿಟ್ಬಿಟ್ರೆ ಅದು ಒಂಥರ ಜೆಲ್ಲಿ ಟೈಪು ವಾಟರ್ ಪ್ರಿಪೇರ್ ಆಗಿರುತ್ತೆ. ಎಲೋವೆರಾ ಜೆಲ್ ಯಾವ ತರ ಇರುತ್ತೋ ಆ ಟೈಪು ಜೆಲ್ಲಿ ವಾಟರು ಕ್ರಿಯೇಟ್ ಆಗುತ್ತೆ. ಇದನ್ನ ನಾವು ಕಂಡೀಷನರ್ ಅನ್ನ ಯಾವಾಗ ಯೂಸ್ ಮಾಡ್ತೀವೋ ಅದೇ ತರ ಯೂಸ್ ಮಾಡ್ಬೋದು. ಇದನ್ನ ನಾವು ಸೋಸ್ಕೊಬೇಕು. ಮೊದಲೆಲ್ಲ ನಾವು ಮತ್ತಿ ಮರದ ಎಲೆಗಳಿಂದ ಈ ತರ ನೀರನ್ನ ರೆಡಿ ಮಾಡ್ಕೊತಿದ್ವಿ. ಬಟ್ ಇವಾಗ ಮತ್ತಿ ಮರ ನಮ್ಗೆಲ್ಲೂ ಸಿಗೋದಿಲ್ಲ, ಕಷ್ಟ ಆಗತ್ತೆ ಸಿಗೋಕೆ. ಸೊ ನಾವು ಇದನ್ನ ಮನೆ ಅಂಗಳದಲ್ಲೇ ಇರೋದ್ರಿಂದ ಈಸಿಯಾಗಿ ನಾವು ಮಾಡ್ಕೊಬಹುದು. ದಾಸವಾಳ ಹೂ ಅಂತೂ ಎಲ್ಲರ ಮನೆಯಲ್ಲೂ ಇರುತ್ತೆ. ಜೊತೆಗೆ ರೋಸ್ಮೇರಿ ಪ್ಲಾಂಟ್ಸ್ ಅನ್ನ ಈಸಿಯಾಗಿ ನಾವು ನರ್ಸರಿಯಲ್ಲಿ ಅವೈಲೇಬಲ್ ಇರುತ್ತೆ, ಮನೆಯಲ್ಲಿ ತಂದು ಹಾಕೊಬಹುದು. ನಾನು ಇದನ್ನ 1 hour ನೆನೆಸಿಟ್ಟಿದ್ದೆ. ಇವಾಗ ನೋಡಿ ಇದು ರೆಡಿ ಆಗಿದೆ. ಜೆಲ್ಲಿ ಟೈಪ್ ವಾಟರು ರೆಡಿ ಆಗಿದೆ. ಇದನ್ನ ನಾನು ಸೋಸ್ಕೊಂಡು ಯೂಸ್ ಮಾಡಬೇಕು. ರೆಡ್ ದಾಸವಾಳ ಹಾಕಿರೋದ್ರಿಂದ ಕಲರು ಸ್ವಲ್ಪ ಲೈಟ್ ಆಗಿ ರೆಡ್ ಆಗಿ ಕಾಣಿಸುತ್ತೆ. ರೆಡ್ ದಾಸವಾಳ ಇಲ್ಲ ಅಂದ್ರೆ ನಾವು ವೈಟ್ ದಾಸವಾಳನ ಯೂಸ್ ಮಾಡ್ಬೋದು. ಯಾವ್ದಿದೆಯೋ ಅದನ್ನ ನಾವು ಯೂಸ್ ಮಾಡ್ಬೋದು. ಸೊ ಟ್ರೈ ಮಾಡಿ, ಹೆಂಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.